My precious children of God, I welcome all of you to this program this morning time. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ಈ ಮುಂಜಾನೆ ಸ್ವಾಗತಿಸುವವಳಾಗಿದ್ದೇನೆ. Today the promise was given to us is from 2 Chronicles 7:16. ಈ ದಿನದ ವಾಗ್ದಾನ ವಚನವು 2 ಪೂರ್ವಕಾಲ ವೃತ್ತಾಂತ 7:16ನೇ ವಚನದಲ್ಲಿ It ಬರೆಯಲ್ಪಟ್ಟಿದೆ. says, my eyes and my heart will always be there. ವಾಕ್ಯವು ಹೇಳುತ್ತದೆ, ನನ್ನ ದೃಷ್ಟಿಯು ನನ್ನ ಮನಸ್ಸು ಸದಾ ಅಲ್ಲೇ ಇರುವವು ಎಂದು. What a great life it will be. ಎಂಥ ಉತ್ತಮವಾದ ಜೀವಿತ ಅದಾಗಿರಬಹುದು. God's eyes will be upon us. ದೇವರ ದೃಷ್ಟಿಯು ನಮ್ಮ ಮೇಲೆ ಇರುವುದು. His heart will be upon us. ಆತನ ಮನಸ್ಸು ನಮ್ಮ ಮೇಲೆ ಇರುವುದು. He'll be looking unto us all the time. ಆತನು ಯಾವಾಗಲೂ ನಮ್ಮನ್ನು ನೋಡುವನು. What a blessed people we will be. ನಾವು ಎಷ್ಟು ಆಶೀರ್ವದಿತ ಜನರಾಗುತ್ತೇವೆ. And Habakkuk chapter 2 verse 20 says, the Lord is in his holy temple. ಹಬಕ್ಕೂಕ 2:20ನೇ ವಚನವು ಹೀಗೆ ಹೇಳುತ್ತದೆ, ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. My friends, do you feel the presence of God all the time in your life? ಸ್ನೇಹಿತರೆ, ನಿಮ್ಮ ಜೀವಿತದಲ್ಲಿ ನೀವು ದೇವರ ಪ್ರಸನ್ನತೆಯನ್ನು ಸದಾ ಅನುಭವಿಸುವವರಾಗಿದ್ದೀರೋ? Check up your life. ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳಿ. Are you fighting and doing all sorts of wrong things? ನೀವು ಜಗಳವಾಡುತ್ತಾ ಎಲ್ಲಾ ತಪ್ಪಾದ ಸಂಗತಿಗಳನ್ನೇ ಮಾಡುತ್ತಿದ್ದೀರೋ? The Lord will not be there. ದೇವರು ಅಲ್ಲಿರುವುದಿಲ್ಲ. Try to live a pleasing life before the Lord. ದೇವರ ಮುಂದೆ ಆತನಿಗೆ ಮೆಚ್ಚುಗೆಯಾಗುವ ಜೀವಿತವನ್ನು ಜೀವಿಸಿರಿ. Accept him as your savior. ಆತನನ್ನೇ ರಕ್ಷಕನನ್ನಾಗಿ ಅಂಗೀಕರಿಸಿರಿ. Ask him to cleanse you with the precious blood which he shed on the cross. ಆತನು ಶಿಲುಬೆಯಲ್ಲಿ ಸುರಿಸಿದ ಅಮೂಲ್ಯವಾದ ರಕ್ತದಿಂದ ನಿಮ್ಮನ್ನು ತೊಳೆಯುವಂತೆ ಬೇಡಿಕೊಳ್ಳಿರಿ. And what kind of life the Lord will give you? ಆಗ ಎಂಥ ಜೀವಿತವನ್ನು ದೇವರು ನಿಮಗೆ ಕೊಡುವನು? If you read 2 Corinthians chapter 6 verse 16, it says, I will dwell in them and walk among them. I'll be their God and they shall be my people. For you are the temple of the living God. ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ, ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. 1 Corinthians 3:16 also says the same thing. 1 ಕೊರಿಂಥ 3:16ನೇ ವಚನವು ಇದನ್ನೇ ಹೇಳುತ್ತದೆ. Hallelujah. ಹಾಲೆಲೂಯಾ. Do you not know that you are the temple of God and that the Spirit of God dwells in you? ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? If you have the Lord with you and in you all the time, you will have a glorious life in this world. ದೇವರು ನಿಮ್ಮ ಜೊತೆ ನಿಮ್ಮೊಳಗೆ ಇರುವುದಾದರೆ ನೀವು ಮಹಿಮೆಯುಳ್ಳ ಜೀವಿತವನ್ನು ನಡೆಸಲು ಸಾಧ್ಯವಾಗುತ್ತದೆ. Psalm 65 verse 4 says, we shall be satisfied with the goodness of your house and of your holy temple. ಕೀರ್ತನೆಗಳು 65:4ನೇ ವಚನವು ಹೇಳುತ್ತದೆ, ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ ಎಂದು. And Psalm 92 verse 13 says, those who are planted in the house of the Lord shall flourish in the courts of our God. ಕೀರ್ತನೆಗಳು 92:13ನೇ ವಚನದಲ್ಲಿ ಬರೆಯಲ್ಪಟ್ಟಂತೆ, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. My friends, when Jesus is with you and he is living with you and connected with you and you live with him, what a great life it will be. ಸ್ನೇಹಿತರೆ, ಯೇಸು ನಿಮ್ಮ ಜೊತೆ ಇರುವಾಗ, ಆತನು ನಿಮ್ಮೊಂದಿಗೆ ವಾಸಿಸುವಾಗ, ನಿಮ್ಮೊಂದಿಗೆ ಸಂಪರ್ಕ ಹೊಂದಿರುವಾಗ ಎಂಥ ದೊಡ್ಡ ಸೌಭಾಗ್ಯವದು. You'll be blessed with all happiness and joy and peace of God. ನೀವು ದೇವರ ಸಂತೋಷ, ಆನಂದ ಮತ್ತು ಶಾಂತಿಯಿಂದ ತುಂಬಿದವರು ಆಗಿರುವಿರಿ. Now let us pray and ask the Lord to give us this precious life in Christ. ಇಂಥ ಅಮೂಲ್ಯವಾದ ಜೀವಿತವನ್ನು ಯೇಸುವಿನೊಂದಿಗೆ ಹೊಂದಿಕೊಳ್ಳುವಂತೆ ದೇವರಲ್ಲಿ ಬೇಡಿಕೊಳ್ಳುವ. Shall we pray? ನಾವು ಪ್ರಾರ್ಥಿಸುವ. Our precious Heavenly Father, Lord, give us this kind of glorious life to each one who is praying with me. ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, ಇಂಥ ಮಹಿಮೆಯುಳ್ಳ ಜೀವಿತವನ್ನು ಬೇಡುತ್ತಿರುವ ನಮ್ಮೆಲ್ಲರಿಗೂ ದಯಪಾಲಿಸು. Fill them, Lord, with your precious Holy Spirit. ನಿನ್ನ ಪವಿತ್ರಾತ್ಮನಿಂದ ಇವರೆಲ್ಲರನ್ನು ತುಂಬು ಎಂದು ಬೇಡುತ್ತೇನೆ. Let the Holy Spirit descend upon all the people who are watching this program. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವವರ ಮೇಲೆ ಪವಿತ್ರಾತ್ಮನು ಇಳಿದು ಬರಲಿ. Through that, let them understand the presence of God is with them all the time. ದೇವರ ಪ್ರಸನ್ನತೆಯು ಸದಾ ಅವರೊಂದಿಗಿದೆ ಎಂಬುದಾಗಿ ಅವರು ತಿಳಿದುಕೊಳ್ಳುವಂತಾಗಲಿ. Fill them with your presence right now, Father. ಈಗಲೇ ಇವರನ್ನು ನಿನ್ನ ಪ್ರಸನ್ನತೆಯಿಂದ ತುಂಬಿಸು ಎಂದು ಬೇಡುತ್ತೇನೆ. Let them be overflowing with the joy of the Holy Spirit. ದೇವರ ಆನಂದವು ಅವರಲ್ಲಿ ಉಕ್ಕಿ ಹರಿಯಲಿ. Bless their life. ಆಶೀರ್ವಾದದ ಜೀವಿತ, Let their life be a holy one. ಶುದ್ಧತೆಯ ಜೀವಿತವೂ ಅವರದಾಗಿರಲಿ. Thank you for giving
this life to each one who is asking right now. ಈ ಸಮಯದಲ್ಲಿ ಬೇಡಿಕೊಳ್ಳುತ್ತಿರುವವರೆಲ್ಲರಿಗೆ ಇದನ್ನು ದಯಪಾಲಿಸುವುದಕ್ಕಾಗಿ ಸ್ತೋತ್ರ. Let your name be glorified through each one of them. ಇವರಲ್ಲಿ ಪ್ರತಿಯೊಬ್ಬರ ಮೂಲಕ ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. Amen. ಆಮೆನ್. If you want to grow more in the Spirit, ನೀವು ಆತ್ಮೀಕವಾಗಿ ವೃದ್ಧಿಯಾಗಲು ಬಯಸುವುದಾದರೆ you can visit our prayer towers. ನಮ್ಮ ಪ್ರಾರ್ಥನಾ ಗೋಪುರಗಳನ್ನು ನೀವು ಭೇಟಿಯಾಗಬಹುದು. You can attend the meetings. ಪ್ರಾರ್ಥನಾ ಕೂಟಗಳಲ್ಲಿ ಭಾಗಿಯಾಗಬಹುದು. You can see the details on the screen. ಇದರ ವಿವರಗಳನ್ನು ನೀವು ಪರದೆಯ ಮೇಲೆ ಕಾಣುತ್ತಿದ್ದೀರಿ. In a week, we have so many meetings. ಒಂದು ವಾರದಲ್ಲಿ ಅನೇಕ ಕೂಟಗಳು ನಡೆಯಲಿವೆ. The Tuesday morning meetings are so special. ಮಂಗಳವಾರ ಬೆಳಗ್ಗೆ ನಡೆಯಲಿಕ್ಕಿರುವ ಪ್ರಾರ್ಥನಾ ಕೂಟವು ವಿಶೇಷವಾಗಿದೆ. You can come with fasting and pray and receive the anointing. ಉಪವಾಸವಿದ್ದು ಪ್ರಾರ್ಥನೆಗೆ ಬಂದು ಅಭಿಷೇಕವನ್ನು ನೀವು ಕೂಡ ಪಡೆದುಕೊಳ್ಳಬಹುದು. Through you, I know the Lord will bless your entire household. ನಿಮ್ಮ ಮೂಲಕ ನಿಮ್ಮ ಇಡೀ ಕುಟುಂಬವನ್ನು ದೇವರು ಆಶೀರ್ವದಿಸಲಿದ್ದಾನೆ ಎಂದು ನಾನು ತಿಳಿದಿದ್ದೇನೆ. May you be built into a beautiful temple of God. ನೀವು ದೇವರಿಗೆ ಸುಂದರವಾದ ದೇವಾಲಯವಾಗಿ ಕಟ್ಟಲ್ಪಡುವಂತಾಗಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.